ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್. ಸರ್ ನಮಸ್ತೆ ಸರ್. ಸರ್ ನಿನ್ನೆ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇತ್ತು. ಮಹೇಶ್ ಶೆಟ್ಟಿ ತಿಮ್ಮರೌಡಿ ಏನಿದ್ದಾನೆ ಆತನ ಗ್ಯಾಂಗ್ ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸ್ತಾರೆ. ತದನಂತರ ಅಲ್ಲಿನ ಗ್ರಾಮಸ್ಥರು ಇದನ್ನ ಸಹಿಸಿಕೊಳ್ಳೋದಕ್ಕಾಗದೆ ಅವರ ತಾಳ್ಮೆಯ ಕಟ್ಟೆ ಒಡೆದು ಹೋಗುತ್ತೆ. ಅಲ್ಲಿ ಗುಂಪು ಘರ್ಷಣೆ ಆಗುತ್ತೆ, ಉದ್ವಿಗ್ನ ಪರಿಸ್ಥಿತಿ ಆಗುತ್ತೆ. ನಮ್ಮ ಒಂದು ಖಾಸಗಿ ಚಾನೆಲ್ನ ಮಾಧ್ಯಮ ಸಹೋದ್ಯೋಗಿಗಳು ಏನಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಈಗ ಅವ್ರ ಮೇಲೆ FIR ಕೂಡ ಆಗಿದೆ ಸರ್, ತಿಮ್ಮರೌಡಿ ಅಂಡ್ ಗ್ಯಾಂಗ್ ಮೇಲೆ. ಎಲ್ಲೋ ಒಂದ್ ಕಡೆ SIT ತನಿಖೆ ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇವರ ಬಣ್ಣ ಎಲ್ಲಿ ಬಯಲಾಗ್ಬಿಡುತ್ತೋ ಅಂತ ಇಂಥದ್ದೊಂದು ಸೀನ್ ಕ್ರಿಯೇಟ್ ಮಾಡಿ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರ ಅನ್ನೋ ಪ್ರಶ್ನೆ ಉಟ್ಕೊಳ್ತಾ ಇದೆ ಸರ್. ಏನ್ ಹೇಳ್ತೀರಿ? ಸಿಂಧೂರ, ವೆರಿ ಕ್ಲಿಯರ್. ನಾವು ಕಳೆದ 2 ವರ್ಷದಲ್ಲಿ ಈ ಹೋರಾಟ, ಸೌಜನ್ಯನ ಹತ್ಯೆಯ ಮತ್ತೆ ರೇಪ್ನ ಹೋರಾಟದ ನಕಲಿ ಹೋರಾಟಗಾರರ ಏನು ಬಣ್ಣ ಇದೆ ಅದನ್ನು ಬಯಲು ಮಾಡ್ತಾ ಬಂದಿದ್ದೀವಿ. ಅವರ ಇಂಟೆನ್ಷನ್ಗಳನ್ನು ನಾವು ಪ್ರತಿನಿತ್ಯ ತೋರಿಸ್ತಾ ಬಂದಿದ್ದೀವಿ. ಇಟ್ ಈಸ್ ವೆರಿ ಶೇಮ್ಫುಲ್. ಇದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಸರ್ಕಾರಕ್ಕೆ ಮಾತ್ರ ಅಲ್ಲ, ಇಡೀ ವ್ಯವಸ್ಥೆಗೇನೆ ಒಂದು ನಾಚಿಕೆಗೇಡಿನ ಸಂಗತಿ ಆಗ್ತಾ ಇದೆ. ಯು ಆರ್ ಜಸ್ಟ್ ಸಿ, ನಾವು ಲಾಸ್ಟ್ ಇಯರ್ ಕ್ಷಮಿಸು ಸೌಜನ್ಯ ಅಂತ ಸ್ಟೋರಿ ಮಾಡುವಾಗಲೂ ವಿ ಆರ್ ವೆರಿ ಕ್ಲಿಯರ್. ಇದು ಸೌಜನ್ಯ ಹೋರಾಟಕ್ಕೆ ಅಥವಾ ಸೌಜನ್ಯನಿಗೆ ನ್ಯಾಯ ಕೊಡಿಸುವಂತಹ ಹೋರಾಟ ಅಲ್ಲ. ಇದು ಸೌಜನ್ಯನ ಹತ್ಯೆ ಮತ್ತೆ ಸೌಜನ್ಯನ ರೇಪ್ ಏನಾಗಿತ್ತು ಅದರ ಇಮೋಷನ್ ಅನ್ನು ಕ್ರಿಯೇಟ್ ಮಾಡಿ ಆ ಒಂದು ನ್ಯಾಯ ಕೊಡಿಸುವುದನ್ನು ಡಿರೈಲ್ ಮಾಡಿಸ್ಬಿಟ್ಟು ಧರ್ಮವನ್ನು ಮತ್ತೆ ಹಿಂದುತ್ವವನ್ನು ಟಾರ್ಗೆಟ್ ಮಾಡಿಕೊಂಡು ಧರ್ಮಸ್ಥಳ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ದೇವಸ್ಥಾನ ಏನಿದೆ ಅದರ ನಂಬಿಕೆ ಏನಿದೆ ಅದರ ಬುನಾದಿಯನ್ನು ಕೆಡವಬೇಕು ಅನ್ನುವ ಒಂದು ಸಂಚು ಇದು ಅಂತ ಹೇಳಿದೀವಿ. ನೀವು ನೋಡಿ, ಆಗ ನಾವು ಒಂದು ವಿಡಿಯೋನನ್ನು ಪ್ರಸಾರ ಮಾಡಿದ್ವಿ, ಮಹೇಶ್ ತಿಮ್ಮರೌಡಿ ಅವರ ಒಂದು ಇಂಟರ್ವ್ಯೂ ಅನ್ನು ಪ್ರಸಾರ ಮಾಡಿದ್ವಿ. ಅದರಲ್ಲಿ ಅವನು ಹೇಳ್ತಾನೆ, ನನಗೆ ಯಾವ ಕಾಣತ್ತೂರು, ಯಾವ ಮಂಜುನಾಥ, ನನಗೆ ಯಾವ ದೇವರು ನನಗೆ ಕ್ಯಾರಲ್ಲ. ಒಂದು ದಿನ ಧರ್ಮಸ್ಥಳನ್ನು ಮತ್ತೆ ಮಂಜುನಾಥನ ನಂಬಲ್ಲ, ದೇವಸ್ಥಾನವನ್ನು ಕೆಡವಬೇಕು ಅನ್ನೋದನ್ನು ಹೇಳ್ತಾನೆ. ಆ ಒಂದು ತುಣುಕನ್ನು ನಾವು ತೋರಿಸಿದ್ವಿ. ಎಷ್ಟು ಸಲ ಈ ಸಮಾಜವನ್ನು ಬಡಿದೆಬ್ಬಿಸುವಂತಹ, ಈ ಸಮಾಜವನ್ನು ಉಗ್ರ ರೂಪಕ್ಕೆ ತರುವಂತಹ ಹೇಳಿಕೆಗಳನ್ನು ಕೊಡ್ತಾ ಬರ್ತಾನೆ. ಬಟ್ ನಾನು ಈಗಲೂ ಶ್ರೀಯುತ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಪೇಷನ್ಸು, ಆ ಶಾಂತಿ, ಅದು ಮಾತ್ರ ಅಲ್ಲ, ಧರ್ಮಸ್ಥಳ ಕ್ಷೇತ್ರದ ಜನತೆಯ ಆ ಒಂದು ಪೇಷನ್ಸ್ ಇದೆಲ್ಲ, ಅದಕ್ಕೆ ನಾವು ಶಬಾಸ್ ಅನ್ಬೇಕು, ಸಲ್ಯೂಟ್ ಅನ್ಬೇಕು. ಇಂತಹ ಒಂದು ಕೀಳು ಭಾಷೆಗಳಲ್ಲಿ ಸರ್ ಇಲ್ಲಿ ಒಂದು ಪ್ರಶ್ನೆ ಇದೆ. ನೀವು ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವ್ರ ಇಂಟರ್ವ್ಯೂ ಮಾಡಿದಾಗ ಆತ ಹೇಳಿದ್ದ, ನಾನು ಯಾವುದೇ ದೇವರನ್ನ ನಂಬೋದಿಲ್ಲ, ಒಂದಿನ ಆ ದೇವಸ್ಥಾನ ಕೆಡುತ್ತೀವಿ, ನುಗ್ಗಿ ಹೊಡಿತೀವಿ ಅಂತ ಹೇಳುವಾಗ ಇಲ್ಲಿ ಅವನಿಗೆ ನಿಜವಾಗ್ಲೂ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಿತ್ತು ಅಂದ್ರೆ, ಅಥವಾ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಅವನಿಗೆ ಏನಾದ್ರೂ ದ್ವೇಷ ಇತ್ತು ಅಂದ್ರೆ, ದೇವಸ್ಥಾನ ಆಗ್ಲಿ ಮಂಜುನಾಥ ಆಗ್ಲಿ ಅವನಿಗೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಸರ್? ದೇವಸ್ಥಾನ ಕೆಡವೋದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಏನ್ ಸಂಬಂಧ ಇದೆ? ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಇಲ್ಲಿ ಹಿಂದೂ ಧರ್ಮನ ಹೊಡಿಬೇಕು ಅನ್ನೋದಷ್ಟೇನೆ. ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್. ನಾನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ವೀರೇಂದ್ರ ಹೆಗಡೆ, ಟಾರ್ಗೆಟ್ ಹಿಂದೂ ಧರ್ಮ, ಟಾರ್ಗೆಟ್ ಮಂಜುನಾಥ ಅಣ್ಣಮ್ಮ ಸ್ವಾಮಿ ಅಂತ ನಿಮ್ಗೆ ನಾನು ಹೇಳ್ತಾ ಎವ್ರಿ ಎಪಿಸೋಡ್ ಅಲ್ಲಿ 10 ಸಲ ಈ ಮಾತನ್ನು ನಾನು ಹೇಳ್ತಾ ಬಂದಿದ್ದೀನಿ. ವೆರಿ ಕ್ಲಿಯರ್. ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿನ್ನೆ ಎಪಿಸೋಡ್ ಅನ್ನೇ ತಗೊಳ್ಳುವ. ನಿನ್ನೆ ನಾನು ಹೇಳ್ತಾ ಇದ್ದೀನಿ, ಇದು ಸುಳ್ಳಿನ ಸಂತೆ. ಇವರು ಮಾತಾಡುವುದಕ್ಕೆ ಯಾವ ಪ್ರೂಫ್ಗಳು ಇಲ್ಲ, ಯಾವ ಸಾಕ್ಷಿಗಳು ಇಲ್ಲ, ಯಾವ ಎವಿಡೆನ್ಸ್ಗಳು ಇಲ್ಲ. ಯಾವುದೋ ಒಂದು 4 ಯೂಟ್ಯೂಬರ್ಗಳನ್ನು ಹಿಡ್ಕೊಂಡು ಬಾಯಿಗೆ ಬಂದಂತೆ ಮಾತಾಡ್ಕೊಡ್ತಾ ಇದನ್ನು ಜನರನ್ನು ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿಯೂ ಕೂಡ ಡೌನ್ ಮಾಡುವಂತಹ ಕೆಲಸಗಳು ಇಲ್ಲಿ ನಡೀತಾ ಇದೆ. ಏನಕ್ಕಂದ್ರೆ ಧರ್ಮಸ್ಥಳದಂತಹ ಒಂದು ಸಂಸ್ಥೆ, ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿದಂತಹ ಸಂಸ್ಥೆಯಲ್ಲಿ ಇವರು ಮೊದಲು ನಂಬಿಕೆಯನ್ನು ಏಟುಕೊಡ್ಲಿಕ್ಕೆ ಹೋದ್ರೆ ನೆಕ್ಸ್ಟ್ ಇದನ್ನು ಏನು ಆರ್ಥಿಕವಾಗಿಯೂ ಈ ಸಂಸ್ಥೆಯನ್ನು ಮುಳುಗಿಸಬೇಕು ಅನ್ನುವ ಸ್ಥಿತಿಗೆ ಇಳಿದು, ನೀವು ನೋಡ್ತೀರಿ ಧರ್ಮಸ್ಥಳ ಸ್ವಸಹಾಯ ಸಂಘ ಏನಿದೆ ಅದರ ಬಗ್ಗೆನೂ ಜನಗಳಿಗೆ ಎತ್ತು ಕಟ್ಬಿಟ್ಟು ಅದರ ಬಡ್ಡಿ ವ್ಯವಹಾರಗಳಿಗೆ ಮಾತಾಡ್ಕೊಂಡು ಯಾರೂ ದುಡ್ಡು ಕಟ್ಟಬೇಡಿ ಅನ್ನುವುದನ್ನು ಘೋಷಣೆ ಕೂಗ್ತಾ ಬಂದ್ರು. ಆ ಒಂದು ಹೋರಾಟವು ನಡೆಯಿತು. ಅಂದ್ರೆ ಇಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಂತಹ ಅಥವಾ ನ್ಯಾಯ ಸಿಗಬೇಕು ಅನ್ನೋ ಹೋರಾಟ ಅಲ್ಲ, ಇದು ಟಾರ್ಗೆಟ್ ಅನ್ನೋದನ್ನು ನಾವು ಹೇಳ್ತಾ ಬಂದಿದ್ದೀವಿ. ನಾನು ಜಾಸ್ತಿ ಹಿಂದಿನ ವಿಷಯಕ್ಕೆಲ್ಲ ಹೋಗೋದು ಬೇಡ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸುಳ್ಳಿನ ಕಂತೆಗಳಲ್ಲೇ ಇವರು ಯೂಟ್ಯೂಬ್ಗಳನ್ನು ಇಟ್ಕೊಂಡು ಇವರು ಇಂತಹ ಒಂದು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಒನ್ ವೇ ಟ್ರಾಫಿಕ್, ಅಂದ್ರೆ ಇವರು ಮಧ್ಯದಲ್ಲಿ ಎಲ್ಲೂ ಬರದೆ ಒನ್ ವೇ ಟ್ರಾಫಿಕ್ ನಲ್ಲಿ ಕೂತ್ಕೊಂಡ್ಬಿಟ್ಟು ಯಾರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡದೆ ತಮ್ಗೇನು ಬೇಕು ಅದನ್ನು ಹೇಳ್ತಾ ಬಂದ್ರು.
ಮೊನ್ನೆಯಿಂದ SIT ಆದ ಮೇಲೂ ನೋಡಿ, ಧರ್ಮಸ್ಥಳದಿಂದಾಗ್ಲಿ, ಧರ್ಮಸ್ಥಳ ಫಾಲೋವರ್ ಇಂದಾಗ್ಲಿ, ಅಥವಾ ಯಾವುದೇ ಚಾನೆಲ್ಗಳಿಂದಾಗಲಿ, ಸ್ಯಾಟಲೈಟ್ ಚಾನೆಲ್ ಆಗಲಿ, ಯಾವುದೇ ಚಾನೆಲ್ಗಳಾಗಲಿ ಸುಳ್ಳು ಮಾಹಿತಿಯನ್ನು ಜನರಿಗೆ ಕೊಟ್ಟಿಲ್ಲ. 1ರಿಂದ 12ರಲ್ಲಿ ಒಂದರಲ್ಲಿ ಶವ ಸಿಕ್ಕಿದೆ, ಅದು ಗಂಡಸಿನ ಶವ, ಅದರ ಒಟ್ಟಿಗೆ ಅವನ ಇನ್ನರ್ ಗಾರ್ಮೆಂಟ್ ಸಿಕ್ಕಿದೆ ಅನ್ನೋದನ್ನು ದೃಢಪಡಿಸಿದ್ದೇವೆ. ಅದರ ನಂತರ ಇನ್ನೊಂದು 11A ಅಂತ ಹೇಳ್ತೀವಿ, ಅಲ್ಲಿ ಒಂದು ರೀಸೆಂಟ್ಲಿ ಸೂಸೈಡ್ ಮಾಡಿದಂತಹ ಒಂದು ಕಳೆಬರಹ ಪತ್ತೆಯಾಗಿತ್ತಂತ ನಾವು ಹೇಳಿದ್ದೀವಿ. ಆದರೆ ನೀವು ನೋಡಿ, ಹಲವು ಯೂಟ್ಯೂಬ್ ಚಾನೆಲ್ಗಳು ಮತ್ತೆ ಈ ಮಟ್ಟಣ್ಣವರು ಮತ್ತೆ ಏನು ಮಹೇಶ್ ತಿಮರೋಡಿ ಇದ್ದಾರೆ, ಅವರ ಒಂದು ಕಾರ್ಯಕ್ರಮಗಳನ್ನು ನೀವು ನೋಡಿ, ಅಲ್ಲಿ 40 ಬಾಡಿಗಳು ಸಿಕ್ತು, 12 ಬಾಡಿಗಳು ಸಿಕ್ತು, ಅಲ್ಲಿ ವೇಲ್ ಸಿಕ್ತು, ಅಲ್ಲಿ ಬ್ಲೌಸ್ ಸಿಕ್ತು. ಆ ಬಾಡಿ 25 ವರ್ಷ ಹುಡುಗಿದ್ದು, ಅದು ಈಗಾಗಲೇ FSL ಅಲ್ಲಿ ರಿಪೋರ್ಟ್ ಬಂದಿದೆ, ನಮಗೆ FSL ಇಂದ ಒಳಗಡೆಯಿಂದ ಮಾಹಿತಿ ಬಂದಿದೆ. SIT ಅವರು ಆಲ್ರೆಡಿ 30-40 ಬಾಡಿಗಳನ್ನು ಸಿಕ್ಕಿದ್ದೆ. ಇಂತಹ ಒಂದು ಯೂಟ್ಯೂಬ್ಗಳಲ್ಲಿ ದಿನನಿತ್ಯ ಜನಗಳನ್ನು ದಾರಿ ತಪ್ಪಿಸೋ ಕೆಲಸ ಮಾತ್ರ ಅಲ್ಲ, SITಯು ಕನ್ಫರ್ಮೇಶನ್ ಮಾಡದ ಏನು ಸುಳ್ಳು ಸುದ್ದಿಗಳನ್ನು ಜನಗಳ ದಾರಿ ತಪ್ಪಿ ಯಾಕಾಗಿ ಮಾಡ್ಬೇಕು ಇವರು? ನೀವು ಹೇಳಿ, ವಾಟ್ ಈಸ್ ದ ಸರ್, ಈಗ ರೀಸನ್?